Welcome to Political Science online class. Dear students, in previous video we have learnt topic like components of nation building. Today in this video I am going to explain the hindrances of nation building. ಪ್ರಿಯ ವಿದ್ಯಾರ್ಥಿಗಳೇ, ಕಳೆದಂತಹ ಒಂದು ಅವಧಿಯಲ್ಲಿ ನಾವು ರಾಷ್ಟ್ರ ನಿರ್ಮಾಣಕ್ಕೆ ಬೇಕಾದಂಥ ಅಗತ್ಯ ಅಂಶಗಳ ಕುರಿತಾಗಿ ತಿಳಿದುಕೊಂಡಿದ್ದೇವೆ. ಇಂದಿನ ಒಂದು ವಿಡಿಯೋನಲ್ಲಿ ನಾವು ರಾಷ್ಟ್ರ ನಿರ್ಮಾಣಕ್ಕೆ ಇರುವಂಥ ತೊಡಕುಗಳು ಏನೆಲ್ಲ ಇವೆ ಎನ್ನುವಂಥದ್ದನ್ನು ನಾವು ತಿಳಿಯೋಣ. ಫಸ್ಟ್ ಒನ್, ಪಾವರ್ಟಿ. ಫಸ್ಟ್ ಒನ್ ಹಿಂಡ್ರೆನ್ಸ್ ಆರ್ ಪಾವರ್ಟಿ, ಬಡತನ. So large sections of our societies live in village and their major occupations in agriculture. So India is a developing nation, not a developed nation. ಭಾರತ ಎನ್ನುವಂಥದ್ದು ಅಭಿವೃದ್ಧಿಯನ್ನು ಹೊಂದುತ್ತಿರುವಂಥ ರಾಷ್ಟ್ರ ಆಗಿದ್ದು, ಇಲ್ಲಿ ಬಡತನದ ಸಂಖ್ಯೆ ಅಥವಾ ಬಡವರ ಸಂಖ್ಯೆ ಎನ್ನುವಂಥದ್ದು ಅತ್ಯಂತ ಹೆಚ್ಚು ಇರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಸಾಮಾನ್ಯವಾಗಿ ಇರುವಂಥ ಜನರು ಹಳ್ಳಿಗಾಡು ಗುಡ್ಡಗಾಡು ಪ್ರದೇಶದಲ್ಲಿ ವಾಸವಾಗ್ತಾ ಇರುವಂಥದ್ದನ್ನು ನಾವು ನೋಡ್ಬೋದು. ಭಾರತದಲ್ಲಿ ಬಹುತೇಕ ಸಮುದಾಯ ಎನ್ನುವಂಥದ್ದು ಹಳ್ಳಿಗಳಲ್ಲಿ ನೆಲೆಸಿರುವಂಥದ್ದನ್ನು ಕಾಣ್ತೀವಿ. ಪ್ರಮುಖವಾಗಿ ಇವರ ವೃತ್ತಿ ಏನಪ್ಪ ಅಂತಂದರೆ ಕೃಷಿ ಮಾಡುವಂಥದ್ದು ಇವರ ಪ್ರಮುಖವಾದ ವೃತ್ತಿ ಆಗತ್ತೆ. ಬಟ್ ಸರಿಯಲಿ ಅಪಾನ್ ಇನ್ ಮಾನ್ಸೂನ್ ವಿಚ್ ಈಸ್ ಕ್ವೈಟ್ ಇರ್ರೆಗ್ಯುಲರ್. ಸಾಮಾನ್ಯವಾಗಿ ಉತ್ತಮವಾದಂತಹ ಬೆಳೆ ಬರಬೇಕು ಅಂತಂದರೆ ಮಳೆ ಬೇಕಾಗುವಂಥದ್ದು ಅಗತ್ಯವಾಗಿರುತ್ತೆ. ಆದರೆ ಭಾರತದಲ್ಲಿ ಸರಿಯಾದ ಸಮಯಕ್ಕೆ ಮನ್ಸೂನ್ ಅಥವಾ ಮುಂಗಾರು ಮಳೆ ಎನ್ನುವಂಥದ್ದು ಬಾರದೆ ರೈತನು ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿರುವಂಥದ್ದನ್ನು ನಾವು ಸರ್ವೇ ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ. ಆಸ್ ಎ ರಿಸಲ್ಟ್, ಮೋರ್ ದೆನ್ 1/5 ಆಫ್ ದಿ ಟೋಟಲ್ ಪಾಪ್ಯುಲೇಷನ್ಸ್ ಈಸ್ ಲಿವಿಂಗ್ ಬಿಲೋ ಪಾವರ್ಟಿ ಲೈನ್. ಸರಿಯಾಗಿ ಮಳೆ ಬರದೇ ಇದ್ದರೆ ಬೆಳೆ ಎನ್ನುವಂಥದ್ದು ರೈತನ ಕೈಗೆ ಸಿಗೋದಿಲ್ಲ. ಇದರಿಂದಾಗಿ ಅವನ ಜೀವನೋಪಾಯ ಎನ್ನುವಂಥದ್ದು ಅತ್ಯಂತ ಕಠಿಣಕರವಾಗುವಂಥದ್ದನ್ನು ನಾವು ಸಾಮಾನ್ಯವಾಗಿ ತಿಳ್ಕೊಂಡಂಥ ಸಂಗತಿ. ಇದರಿಂದಾಗಿ ಸರಿಯಾದ ಮಳೆ ಇಲ್ಲ, ಸರಿಯಾದ ಬೆಲೆ ಎನ್ನುವಂಥದ್ದು ಅಥವಾ ಬೆಳೆ ಎನ್ನುವಂಥದ್ದು ರೈತನ ಕೈಗೆ ಸಿಗದೇ ಇರೋದರಿಂದಾಗಿ ಭಾರತದಲ್ಲಿರುವಂಥ ಒಟ್ಟು ಜನಸಂಖ್ಯೆಯಲ್ಲಿ 1/5 ಮಂದಿ ಜನರು ಎನ್ನುವಂಥವರು ಬಡತನ ರೇಖೆಗಿಂತ ಕೆಳಗಿರುವಂಥದ್ದನ್ನು ನಾವು ನೋಡ್ತೀವಿ. ಎಷ್ಟು ಬಿಲೋ ಪಾವರ್ಟಿ ಲೈನ್, BPL ಕಾರ್ಡ್ದಾರರು ಅಂತ ಕರಿತೀವಲ್ವಾ. ಯಾರ ಹತ್ರ BPL ಕಾರ್ಡ್ ಇದೆ ಅವರೆಲ್ಲ ಬಡತನ ರೇಖೆಗಿಂತ ಕೆಳಗೆ ಇದ್ದಂಥವರು ಅಂತ. ಬಿಲೋ ಪಾವರ್ಟಿ ಲೈನಲ್ಲಿ ಇರುವಂಥವರು. ಇಂತಹ ಒಂದು BPL ಕಾರ್ಡನ್ನು ಹೊಂದಿರುವಂಥ ಇಂಡಿಯಾದಲ್ಲಿ ಸಂಖ್ಯೆ ಎಷ್ಟಂತೆ 1/5 ಸಂಖ್ಯೆ ಎನ್ನುವಂಥದ್ದು ಭಾರತದಲ್ಲಿ ಬಡತನ ರೇಖೆಗಿಂತ ಕೆಳಗಿರುವಂಥವರನ್ನು ನಾವು ನೋಡ್ಬೋದಾಗಿದೆ. ಸಾಮಾನ್ಯವಾಗಿ ಬಡತನ ಎನ್ನುವಂಥದ್ದು ಇದ್ದಾಗ ರಾಷ್ಟ್ರ ಎನ್ನುವಂಥದ್ದು ಮುಂದುವರಲಿಕ್ಕೆ ಸಾಧ್ಯ ಇಲ್ಲ. ಈ ಬಡತನ ಬೇಗೆಯಿಂದ ಜನರು ಎನ್ನುವಂಥವ್ರು ಭಾಳಷ್ಟು ನಲುಗ್ತಾ ಇರ್ತಾರೆ. ಪಾವರ್ಟಿ ಡಿನೈಡ್ ಇನ್ ಗುಡ್ ಹೆಲ್ತ್ ಟು ದಿ ಸ್ಯಾನಿಟೇಷನ್ಸ್ ಫೆಸಿಲಿಟೀಸ್ ಆ್ಯಂಡ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ನೆಸಸರೀಸ್ ಟು ದಿ ನಾಟ್ ಎ ಡೆವಲಪ್ಮೆಂಟ್. ನೋಡಿ, ಮನುಷ್ಯನಿಗೆ ತಿನ್ನಲಿಕ್ಕೆ ಅನ್ನನೇ ಇಲ್ಲ ಅಂತಂದರೆ, ಸರಿಯಾದ ಟೈಮಿಗೆ ಊಟ, ನಿದ್ದೆ, ತಿಂಡಿ ಸಿಗದೇ ಇದ್ದರೆ ಸಾಮಾನ್ಯವಾಗಿ ಆ ಮನುಷ್ಯನ ಆರೋಗ್ಯ ಎನ್ನುವಂಥದ್ದು ಹದಗೆಡುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಭಾರತದಲ್ಲಿ ಈ ಒಂದು ಬಡತನ ರೇಖೆಗಿಂತ ಕೆಳಗೆ ಯಾರೆಲ್ಲ ಇದ್ದಾರೆ ಅವರಿಗೆ ಅಭಿವೃದ್ಧಿ ಹೊಂದೋದಿರಲಿ, ಆದರೆ ದಿನನಿತ್ಯದ ಊಟಕ್ಕೂ ಸಹ ಪರದಾಡ್ತಾ ಇದ್ದಾರೆ. ಉತ್ತಮ ಆರೋಗ್ಯ ಇಲ್ಲ. ಇದರಿಂದಾಗಿ ಆರೋಗ್ಯ ಇಲ್ಲ ಅಂತಂದರೆ ಮತ್ತು ಶೌಚಾಲಯಗಳ ವ್ಯವಸ್ಥೆ ಎನ್ನುವಂಥದ್ದು ಸಹ ಇರುವುದಿಲ್ಲ. ಅದೇ ರೀತಿಯಾಗಿ ಮೂಲಭೂತವಾದಂಥ ಸೌಕರ್ಯ ಎನ್ನುವಂಥದ್ದು ಇಲ್ಲಿ ಇಲ್ಲದೇ ಇರುವಂಥದ್ದನ್ನು ನಾವು ಸಾಮಾನ್ಯವಾಗಿ ಕಾಣಬಹುದಾಗಿದೆ. ಹಾಗಾಗಿ ಇಲ್ಲಿ ಏನಾಗಿರುವಂಥದ್ದು ಪಾವರ್ಟಿ ಎನ್ನುವಂಥದ್ದು
ಒಂದು ಇನ್ಫ್ರಾಸ್ಟ್ರಕ್ಚರ್, ಮೂಲಭೂತವಾದಂಥ ಅವಶ್ಯಕತೆಗಳಿಗೂ ಸಹಿತವಾಗಿ ಜನರು ಹೋರಾಟವನ್ನು ಮಾಡ್ತಾ, ಅಂದರೆ ಅವರ ಪರಿಸ್ಥಿತಿ ಅಷ್ಟು ಶೋಚನೀಯವಾಗಿದೆ ಅಂತ ಅರ್ಥ. ಹಾಗಾಗಿ ಒಂದು ರಾಷ್ಟ್ರ ನಿರ್ಮಾಣ ಆಗಬೇಕು, ಅಭಿವೃದ್ಧಿ ಆಗಬೇಕು ಅಂತಂದರೆ ಅಲ್ಲಿ ಬಡವರಿರಬಾರ್ದು. ಆದರೆ ಭಾರತದಲ್ಲಿ ಅಥವಾ ಇನ್ಯಾವುದೇ ರಾಷ್ಟ್ರದಲ್ಲೂ ಸಹಿತವಾಗಿ ರಾಷ್ಟ್ರ ನಿರ್ಮಾಣ ಮಾಡಬೇಕು ಅಂತಂದರೆ ಅಲ್ಲಿ ಬಡತನ ಎನ್ನುವಂಥದ್ದು ನಿರ್ಮೂಲನೆ ಆಗಬೇಕು. ಆದರೆ ರಾಷ್ಟ್ರ ನಿರ್ಮಾಣ ಮಾಡಲಿಕ್ಕೆ ಇರುವಂಥ ತೊಡಕುಗಳಲ್ಲಿ ಯಾವುದಾಗಿದೆ, ಬಡತನವೂ ಸಹ ಒಂದಾಗಿರುವಂಥದ್ದನ್ನು ನಾವು ನೋಡಬಹುದು. ನೆಕ್ಸ್ಟ್, ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್, ಜನಸಂಖ್ಯಾ ಸ್ಫೋಟ. ವಿತ್ ದ ಸೆನ್ಸಸ್ ರಿಪೋರ್ಟ್ಸ್ ಆಫ್ 2011 the India is overpopulated in 1.2 billion through a resource it not properly utilized to the strengthen in nation. ಸಾಮಾನ್ಯವಾಗಿ ಜನಸಂಖ್ಯೆ ಎನ್ನುವುದರಲ್ಲಿ ಭಾರತ ಎನ್ನುವಂಥದ್ದು ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರುವಂಥದ್ದನ್ನು ನಾವು ನೋಡ್ಬೋದು. ಭಾರತದಲ್ಲಿ ಚೀನಾದ ನಂತರದ ಸ್ಥಾನ ಎನ್ನುವಂಥದ್ದು ಭಾರತಕ್ಕೆ ಇರುವಂಥದ್ದು ಜನಸಂಖ್ಯೆಯಲ್ಲಿ. ಈ ಒಂದು ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಎನ್ನುವಂಥದ್ದು, ಜನಸಂಖ್ಯಾ ಸ್ಫೋಟ ಎನ್ನುವಂಥದ್ದು ಏನಿದೆ, ಇದು ಜನರು ಇದ್ದಾರಲ್ವ, ಅವರು ಸರಿಯಾಗಿ ಕೆಲಸವನ್ನು ಮಾಡಿ ಬದುಕಿದ್ರೆ ಇದು ಒಂದು ಜನಸಂಖ್ಯೆ ಸಮಸ್ಯೆ ಅಂತ ಅನಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್, ಒಂದು ಮನೆಯಲ್ಲಿ 20 ಜನರಿದ್ದಾರೆ ಅಂತ ಇದ್ದರೆ ಆ 20 ಸದಸ್ಯರನ್ನು ಹೊಂದಿರುವಂಥ ಮನೆಯಲ್ಲಿ ಹಣವನ್ನು ಗಳಿಸುವಂಥವನು ಇಬ್ಬರೇ ಆಗಿರ್ತಾರೆ. ಉಳಿದಂಥ 18 ಜನರು ಕೂತ್ಕೊಂಡು ತಿಂತಾರೆ ಅಂದರೆ ಆ ಮನೆ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ, ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ದುಡಿಯೋರು ಇಬ್ಬರೇ, ದಿನನಿತ್ಯ ಕೂಲಿ ಮಾಡಿ ಬರ್ತಾರೆ, ಹೊಟ್ಟೆಗೆ ಒಂದು ಸಾಕು. ದೊಡ್ಡ ಮನೆ ಕಟ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ಫ್ರಿಜ್ಜು, ವಾಷಿಂಗ್ ಮಷಿನ್, ಕಾರು ಇದೆಲ್ಲ ತಗೊಳ್ಳಿಕ್ಕೆ ಸಾಧ್ಯ ಇದೆಯಾ? ಇಲ್ಲ ಅಲ್ವಾ? ಹಾಗಾಗಿ ಜನಸಂಖ್ಯೆ ಎನ್ನುವಂಥದ್ದು ಭಾರತದಲ್ಲಿ ಸದ್ಬಳಕೆ ಆಗ್ತಾ ಇಲ್ಲ. ಆ ಒಂದು ಮಾನವ ಸಂಪನ್ಮೂಲ ಎನ್ನುವಂಥದ್ದು ಸದ್ಬಳಕೆ ಆಗದೇ ಇದ್ದಿದ್ದರಿಂದಾಗಿ ನಮಗೆ ಜನಸಂಖ್ಯೆ ಎನ್ನುವಂಥದ್ದು ಅತ್ಯಂತ ದೊಡ್ಡ ಸಮಸ್ಯೆಯಾಗಿ ಒಂದು ಸ್ಫೋಟ ಆಗಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಹಾಗಾಗಿ ಸಾಮಾನ್ಯವಾಗಿ ಜನರಿಗೆ ಏನು ಫಂಡಮೆಂಟಲ್ ಇನ್ಫ್ರಾಸ್ಟ್ರಕ್ಚರ್, ಒಂದು ಮೂಲಭೂತವಾದಂಥ ಸೌಕರ್ಯಗಳನ್ನು ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. This is the population's explosions has led to the unemployment, shelter, shortage of food and other basic amenities. ಸಾಮಾನ್ಯವಾಗಿ ಜನಸಂಖ್ಯಾ ಸ್ಫೋಟ ಜನಸಂಖ್ಯೆ ಎನ್ನುವಂಥದ್ದು ಹೆಚ್ಚಿರೋದ್ರಿಂದಾಗಿ ರಾಷ್ಟ್ರವನ್ನು ಬಲಿಷ್ಠಗೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಪ್ಪ ಅಂತಂದರೆ ನಿರುದ್ಯೋಗ ಎನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಜನಸಂಖ್ಯೆ ಹೆಚ್ಚಾಗ್ತಾ ಇದ್ದಾಗೆ ಉದ್ಯೋಗವನ್ನು ಒದಗಿಸಿಕೊಡಲಿಕ್ಕೆ ಸರ್ಕಾರಕ್ಕೆ ಆಗ್ತಾ ಇಲ್ಲ. ಅದೇ ರೀತಿಯಾಗಿ ಶೆಲ್ಟರ್, ಅವರಿಗೆ ಬೇಕಾದಂಥ ವಾಸವಾಗಲಿಕ್ಕೆ ಮನೆಗಳನ್ನು ಒದಗಿಸಿಕೊಡಲಿಕ್ಕೆ ಆಗ್ತಾ ಇಲ್ಲ. ಫುಡ್ ಫೆಸಿಲಿಟೀಸ್, ಫುಡ್ಗಳನ್ನು ಪ್ರೊವೈಡ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ವಸತಿಯನ್ನು ಕಲ್ಪಿಸಲಿಕ್ಕೆ ಆಗ್ತಾ ಇಲ್ಲ. ಒಟ್ಟಾರೆ ಈ ಮೂಲಭೂತವಾಗಿ ಮನುಷ್ಯನಿಗೆ ಬದುಕಲಿಕ್ಕೆ ಏನೆಲ್ಲ ಅವಶ್ಯಕತೆಗಳು ಇದೆಯೋ ಅದೆಲ್ಲವನ್ನೂ ಸಹ ಒದಗಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಪ್ಪ ಅಂತಂದರೆ ಜನಸಂಖ್ಯೆ ಹೆಚ್ಚಿದೆ. ಒಂದು ಸಣ್ಣ ರೂಮಲ್ಲಿ 1,000 ಜನ ತಗೊಂಡೋಗಿ ಒಟ್ಟಿಗೆ ಹಾಕಿದರೆ ಯಾವ ರೀತಿಯಾದಂಥ ಪರಿಸ್ಥಿತಿ ಆಗುತ್ತೋ ಅದೇ ಪರಿಸ್ಥಿತಿ ಎನ್ನುವಂಥದ್ದು ರಾಷ್ಟ್ರಕ್ಕೆ, ಭಾರತಕ್ಕೆ ಆಗಿರುವಂಥದ್ದನ್ನು ನಾವು ನೋಡ್ಬೋದು. ಜನಸಂಖ್ಯೆ ಹೆಚ್ಚಿದೆ, ಆದರೆ ಗುಣಮಟ್ಟದ ಜನಸಂಖ್ಯೆ ಇಲ್ಲ. ಸೊ ದಿ ಕ್ವಾಲಿಟಿ ಪೀಪಲ್ ಆರ್ ಬಿಲ್ಡ್ ಎ ಕ್ವಾಲಿಟಿ ನೇಷನ್ ಅಂತ ನಾವು ಕರಿತೀವಿ. ಒಂದು ಉತ್ತಮ ಪ್ರಜೆಗಳು ಉತ್ತಮ ರಾಷ್ಟ್ರವನ್ನು ನಿರ್ಮಾಣ ಮಾಡಬಲ್ಲರು. ಅಕಾರ್ಡಿಂಗ್ ಟು ಅರಿಸ್ಟಾಟಲ್ ಹೇಳಿರೋದೇನು? ಉತ್ತಮ ಪ್ರಜೆಗಳು ಉತ್ತಮ ರಾಷ್ಟ್ರವನ್ನು ನಿರ್ಮಾಣ ಮಾಡ್ತಾರೆ ಅಂತ. ಆದರೆ ನಮ್ಮಲ್ಲಿ ಕೇವಲ ಎಣಿಕೆ ಮಾಡಲಿಕ್ಕೆ ಮಾತ್ರ ಜನಸಂಖ್ಯೆ ಇದೆ, ಆದರೆ ಅವರಿಂದ ಯಾವುದೇ ರೀತಿಯಾದಂಥ ಸದುಪಯೋಗ ಆಗದೇ ಇರೋದರಿಂದಾಗಿ ದೇಶ ಎನ್ನುವಂಥದ್ದು ಅಥವಾ ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗದೇ ಇರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ನೆಕ್ಸ್ಟ್, ರೀಜನಲ್ ಇಂಬ್ಯಾಲೆನ್ಸ್, ಪ್ರಾದೇಶಿಕ ಅಸಮಾನತೆ ಅಥವಾ ಪ್ರಾದೇಶಿಕ ಅಸಮತೋಲನ. ಆಲ್ ದಿ ರೀಜನ್ಸ್ of our country are not evenly developed. This leads to
to separatist that the curves in national development. ದೇಶದಲ್ಲಿನ ಎಲ್ಲ ರಾಜ್ಯಗಳು ಒಂದೇ ತೆರನಾಗಿ ಅಭಿವೃದ್ಧಿಯನ್ನು ಹೊಂದಿಲ್ಲ. ಒಂದು ರಾಜ್ಯಗಳು ಹೆಚ್ಚಿನ ಅಭಿವೃದ್ಧಿಯನ್ನು ಹೊಂದಿದ್ದಾವೆ, ಇನ್ನು ಕೆಲವೊಂದು ರಾಜ್ಯಗಳು ಕಡಿಮೆ ಅಭಿವೃದ್ಧಿಯನ್ನು ಹೊಂದಿರುವಂಥದ್ದು ನಾವು ತಿಳಿಸ್ತೀವಿ. ಅದರ್ ಕಂಟ್ರೀಸ್ ಆರ್ ದಿ ಮೆನಿ ಕಂಟ್ರೀಸ್ ಆರ್ ದಿ ಡೆವಲಪ್ಡ್ ಇನ್, ಅಂದರೆ ಕೆಲವೊಂದಿಷ್ಟು ರಾಜ್ಯಗಳು, ನಾಟ್ ಎ ಕಂಟ್ರಿ ಇನ್ ಎ ಸ್ಟೇಟ್, ಕೆಲವೊಂದು ರಾಜ್ಯಗಳು ಕಡಿಮೆ ಅಭಿವೃದ್ಧಿಯನ್ನು ಹೊಂದಿದ್ರೆ ಇನ್ನು ಕೆಲವೊಂದು ರಾಜ್ಯಗಳು ಹೆಚ್ಚಿನ ಅಭಿವೃದ್ಧಿಯನ್ನು ಹೊಂದಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಸಾಮಾನ್ಯವಾಗಿ ಒಂದು ಅಸಮತೋಲನ ಎನ್ನುವಂಥದ್ದು ಉಂಟಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಬರೀ ಒಂದು ರಾಜ್ಯ ಮತ್ತೊಂದು ರಾಜ್ಯಕ್ಕೆ ಕಂಪೇರ್ ಮಾಡೋಕ್ಕಿಂತ ರಾಜ್ಯದ ಒಳಗಡೆನೇ ಕೆಲವೊಂದು ಪ್ರದೇಶಗಳು ಅಭಿವೃದ್ಧಿಯನ್ನು ಹೊಂದಿದೆ, ಇನ್ನು ಕೆಲವೊಂದು ಪ್ರದೇಶಗಳು ಅಭಿವೃದ್ಧಿಯನ್ನು ಹೊಂದಿಲ್ಲದೆ ಇರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಫಾರ್ ಎಕ್ಸಾಂಪಲ್, ಇನ್ ವಿದರ್ಭ ಇನ್ ಮಹಾರಾಷ್ಟ್ರ, ವಿದರ್ಭ ಇನ್ ಮಹಾರಾಷ್ಟ್ರದಲ್ಲಿ ವಿದರ್ಭ ಎನ್ನುವಂಥ ಒಂದು ಪ್ರದೇಶ ಈಗಲೂ ಸಹ ಅಭಿವೃದ್ಧಿ ಹೊಂದದೇ ಇರುವಂಥದ್ದನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಆಲ್ರೆಡಿಯಾಗಿ ತೆಲಂಗಾಣದವರು ನಮಗೆ ಪ್ರತ್ಯೇಕವಾದಂಥ ರಾಜ್ಯ ಬೇಕು ಎನ್ನುವಂಥದ್ದನ್ನು ಹೇಳಿ ಅದನ್ನು ಸಕ್ಸಸ್ಫುಲಿ ಆಗಿ ತಗೊಂಡಿರುವಂಥ 2014 ಆಗಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಎನ್ನುವಂಥದ್ದು ಪ್ರತ್ಯೇಕವಾದಂಥ ರಾಜ್ಯ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ನಾವು ಬೇರೆ ಕಡೆ ಹೇಳೋಕ್ಕಿಂತ ಕರ್ನಾಟಕದಲ್ಲೇ ಈ ರೀತಿಯಾದಂಥ ಸಿಚುವೇಶನ್ ಇರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ, ನಾರ್ತ್ ಆ್ಯಂಡ್ ಸೌತ್ ಕರ್ನಾಟಕ ಎನ್ನುವಂಥದ್ದು. ಈ ಉತ್ತರ ಕರ್ನಾಟಕ ಎನ್ನುವಂಥದ್ದು ಅಭಿವೃದ್ಧಿಯನ್ನು ಹೊಂದಿಲ್ಲ, ಬಟ್ ದಕ್ಷಿಣ ಕರ್ನಾಟಕ ಎನ್ನುವಂಥದ್ದು ಸ್ವಲ್ಪ ಮಟ್ಟಿನ ಅಭಿವೃದ್ಧಿ ಹೊಂದಿದೆ. ಹಾಗಾಗಿ ಉತ್ತರ ಕರ್ನಾಟಕದವರು ನಮಗೆ ಪ್ರತ್ಯೇಕವಾದಂಥ ರಾಜ್ಯ ಬೇಕು ಅಂತ ಕೇಳ್ತಾ ಇದ್ದಾರೆ. ಇದೆಲ್ಲ ಏನಾಗುತ್ತಪ್ಪ ಅಂತಂದರೆ ನಮ್ಮಲ್ಲೇ ಒಡಕು ಉಂಟಾಗಲಿಕ್ಕೆ ಕಾರಣ ಆಗುತ್ತೆ. ಈಗ ಯಾವುದೇ ಸ್ಥಳ ಇರಲಿ, ಯಾವುದೇ ಪ್ರದೇಶ ಇರಲಿ, ನಾವು ಇಂಡಿಯಾದವರೇ ಅಲ್ವಾ? ಆ ಒಗ್ಗಟ್ಟು ಇಲ್ಲ ನಮ್ಮಲ್ಲಿ ಕೇವಲ ಒಂದು ಪ್ರಾದೇಶಿಕವಾದಂಥ ಮನೋಭಾವನೆ ಎನ್ನುವಂಥದ್ದು ಬೆಳೆದಿರೋದ್ರಿಂದಾಗಿ ನಮ್ಮಲ್ಲಿ ಪ್ರಾದೇಶಿಕ ಅಸಮತೋಲನವೆನ್ನುವಂಥದ್ದು ಹೆಚ್ಚಾಗಿ ದೇಶ ನಮ್ಮ ರಾಷ್ಟ್ರೀಯತೆ, ನಮ್ಮ ರಾಷ್ಟ್ರ ಎನ್ನುವಂಥ ಒಂದು ಮನೋಧೋರಣೆ ಎನ್ನುವಂಥದ್ದು ನಾಶ ಆಗ್ತಾ ಇರುವಂಥದ್ದನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ಎಲ್ಲ ಪ್ರದೇಶಗಳು ಸಮನಾಗಿ ಅಭಿವೃದ್ಧಿಯನ್ನು ಹೊಂದಿದ್ರೆ ಈ ರೀತಿಯಾದಂಥ ರಾಷ್ಟ್ರ ನಿರ್ಮಾಣ ಮಾಡಲಿಕ್ಕೆ ಸಮಸ್ಯೆ ಎನ್ನುವಂಥದ್ದು ಉದ್ಭವ ಆಗ್ತಾ ಇರಲಿಲ್ಲ ಅಂತ ನಾವಿಲ್ಲಿ ನೋಡಬಹುದಾಗಿದೆ. ನೆಕ್ಸ್ಟ್, ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಡಿಸ್ಟರ್ಬೆನ್ಸ್, ಸಾಮಾಜಿಕ ಮತ್ತು ರಾಜಕೀಯ ಕ್ಷೋಭೆ. ಇನ್ ಇಂಡಿಯಾ, ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಡಿಸ್ಟರ್ಬೆನ್ಸ್ ಹ್ಯಾವ್ ಬಿಕೇಮ್ ದಿ ಕಾಮನ್ ಇನ್ ರೀಸೆಂಟ್ ಇಯರ್ಸ್. ಟೆನ್ಷನ್ಸ್ ಅಂತಂದರೆ ಭಾರತದಲ್ಲಿ ಸಾಮಾಜಿಕ ಮತ್ತು ರಾಜಕೀಯ ಕ್ಷೋಭೆಯು ಇತ್ತೀಚೆಗೆ ಸರ್ವೇ ಸಾಮಾನ್ಯವಾಗಿ ಕಂಡುಬರುವಂಥದ್ದನ್ನು ನಾವು, ಒಂದು ಉದ್ವೇಗಕಾರಿ ವಾತಾವರಣವನ್ನು ಸೃಷ್ಟಿ ಮಾಡಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಇನ್ ಅಸ್ಸಾಂ, ಉತ್ತರ ಪ್ರದೇಶ್, ವೆಸ್ಟ್ ಬೆಂಗಾಲ್ ಆ್ಯಂಡ್ ಕೇರಳ ಹ್ಯಾವ್ ಬಿಕೇಮ್ ದಿ ಕಮ್ಯುನಲಿ ಸೆನ್ಸಿಟಿವ್ ಸ್ಟೇಟ್ಸ್. ಪ್ರಸ್ತುತವಾಗಿ ನಾವು ನೋಡೋದಾದರೆ ಅಸ್ಸಾಂ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ಪಶ್ಚಿಮ ಬಂಗಾಳ ಇರ್ಬೋದು, ಕೇರಳ ಇರ್ಬೋದು, ಎಲ್ಲ ರಾಜ್ಯಗಳು ಕೋಮುವಾದಿ ಪೀಡಿತ ಸೂಕ್ಷ್ಮ ಪ್ರದೇಶಗಳು ಎಂದು ಕರೆದಿರುವಂಥದ್ದನ್ನು ನಾವು ನೋಡ್ಬೋದು. ನಮ್ಮ ಸುತ್ತಮುತ್ತ ಏರಿಯಾದಲ್ಲೂ ಸಹಿತವಾಗಿ ಕೆಲವೊಂದು ಸೂಕ್ಷ್ಮ ಪ್ರದೇಶಗಳು ಕೋಮು ಗಲಭೆ ಆಧಾರಿತ ಪ್ರದೇಶಗಳು ಅಂತಾನೂ ಸಹ ನಾವು ಪಾಯಿಂಟ್ ಔಟ್ ಮಾಡಿ ಇಟ್ಟಿರುವಂಥದ್ದನ್ನು ನಾವು ನೋಡ್ತೀವಿ. ನೋಡಿ, ಈ ಜಾತಿ, ಧರ್ಮ, ಲಿಂಗ, ಭಾಷೆ ಇದೆಲ್ಲ ಕೇವಲ ನಾವು ಮಾಡ್ಕೊಂಡಿರುವಂಥದ್ದು. ನಮ್ಮ ರಾಷ್ಟ್ರ ಎನ್ನುವಂಥ ಮನೋಭಾವನೆ ಯಾರಲ್ಲಿದೆಯೋ ಅವರಿಗೆ ಕೋಮುವಾದ ಅಂದರೆ ಏನು ಅಂತ ಎಫೆಕ್ಟ್ ಆಗೋದೇ ಇಲ್ಲ, ಕೋಮುವಾದ ಸಂಬಂಧ ಇರೋದಿಲ್ಲ. ನಮ್ಮ ರಾಷ್ಟ್ರ ಎನ್ನುವಂಥ ಪ್ರೀತಿ ಯಾರಿಗೆಲ್ಲ ಇರುತ್ತೋ ಅಲ್ಲಿ ಭಯೋತ್ಪಾದನೆಗೆ ದಾರಿ ಮಾಡಿ ಅಥವಾ ಭಯೋತ್ಪಾದನೆ ಎನ್ನುವಂಥದ್ದು ನಮ್ಮ ದೇಶದ ಒಳಗಡೆನೆ ಹುಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಹಾಗಾಗಿ ಈ ಒಂದು ರಾಜಕೀಯ ಮತ್ತು ಸಾಮಾಜಿಕ ಕ್ಷೋಭೆ ಎನ್ನುವಂಥದ್ದು ಜಾತಿ ಸಂಘರ್ಷಕ್ಕೆ, ಭಯೋತ್ಪಾದನೆ ಇರ್ಬೋದು ಅಥವಾ ಕೇಂದ್ರ ರಾಜ್ಯಗಳ ಮತ್ತು ಅಂತರ್ರಾಜ್ಯಗಳ ವಿವಾದಗಳು ಎಲ್ಲವೂ ಸಹಿತವಾಗಿ ರಾಷ್ಟ್ರ ನಿರ್ಮಾಣಕ್ಕೆ ದೊಡ್ಡ ತೊಡಕಾಗಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ನಮ್ಮಲ್ಲಿ ನಮ್ಮ ರಾಜ್ಯ ಬೇರೆ ರಾಜ್ಯ ಎನ್ನುವಂಥ ಮನೋಭಾವನೆ ಹೆಚ್ಚು, ನಮ್ಮ ಧರ್ಮ ಬೇರೆ ಧರ್ಮ ಎನ್ನುವಂಥ ಮನೋಭಾವನೆ ಹೆಚ್ಚು.
ನಮ್ಮ ರಾಷ್ಟ್ರ ಎನ್ನುವಂಥ ಮನೋಭಾವನೆ ಏನಾದರೂ ಬಂದಿದ್ದರೆ ಈ ರೀತಿಯಾಗಿ ಕೋಮು ಗಲಭೆಗಳಿರ್ಬೋದು ಅಥವಾ ಧರ್ಮ ಜಾತಿ ರಾಜಕಾರಣ ಇರ್ಬೋದು, ಇದೆಲ್ಲ ಹೆಚ್ಚಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆದರೆ ಸಾಮಾಜಿಕ ಮತ್ತು ರಾಜಕೀಯ ಕ್ಷೋಭೆಯಿಂದಾಗಿ ರಾಷ್ಟ್ರ ನಿರ್ಮಾಣ ಮಾಡುವಂಥದ್ದು ಅತ್ಯಂತ ಕಠಿಣಕರವಾಗಿ ಆಗಿರುವಂಥದ್ದನ್ನು ನಾವು ನೋಡ್ಬೋದು. ನೆಕ್ಸ್ಟ್, ಪೊಲಿಟಿಕಲ್ ಕ್ರೈಸಿಸ್, ರಾಜಕೀಯ ಬಿಕ್ಕಟ್ಟು. The coalition's politics and the emergence of too many political parties, so regional and sectarian, so feeling have to create the political crisis of many regional and ಸೆಷನ್ಸ್ ಅಂತಂದರೆ ಸಮ್ಮಿಶ್ರ ರಾಜಕಾರಣ ಹಲವು ಪಕ್ಷಗಳ ಉಗಮ ಇರ್ಬೋದು, ಸಮ್ಮಿಶ್ರ ರಾಜಕಾರಣ ಇರ್ಬೋದು, ಪ್ರಾದೇಶಿಕ ಮತ್ತು ಪ್ರತ್ಯೇಕತಾ ಭಾವನೆಗಳಿರ್ಬೋದು, ಎಲ್ಲ ಸಂದರ್ಭಗಳಲ್ಲೂ ಸಹಿತವಾಗಿ ರಾಜಕೀಯ ಬಿಕ್ಕಟ್ಟು ಎನ್ನುವಂಥದ್ದು ಸೃಷ್ಟಿಯಾಗುತ್ತೆ. ಜನಪ್ರತಿನಿಧಿಗಳ ಸ್ವಾರ್ಥ ಹಿತಾಸಕ್ತಿಯಿಂದಾಗಿ ರಾಷ್ಟ್ರದ ಅಭಿವೃದ್ಧಿಗೆ ಪೂರಕವಾದಂಥ ಒಂದು ಶಾಸನಗಳನ್ನು ಸಂಸತ್ತು ರೂಪಿಸಲು ಸಾಧ್ಯ ಆಗೋದಿಲ್ಲ. ಕೇವಲ ಹಣಬಲ, ತೋಳ್ಬಲ ಇವುಗಳ ಪ್ರಭಾವಕ್ಕೊಳಗಾಗಿ ರಾಜಕೀಯ ಎನ್ನುವಂಥದ್ದು ಕೇವಲ ಹಣದ ಮೇಲೆ, ತೋಳ್ಬಲದ ಮೇಲೆ ನಿಂತಿರುವಂಥದ್ದನ್ನು ನಾವು ನೋಡ್ತೀವಿ. ಇಂದಿನ ಒಂದು ರಾಜಕೀಯ ಎನ್ನುವಂಥದ್ದು ಎಷ್ಟರ ಮಟ್ಟಿಗೆ ಹಾಳಾಗಿದೆ ಅಂತಂದರೆ, ಒಬ್ಬ ಸಾಮಾನ್ಯ ಪ್ರಜೆ ಹತ್ರ ರಾಜಕೀಯದ ಬಗ್ಗೆ ಕೇಳಿದರೆ ಅವನು ಒಂದು ರೀತಿಯಾದಂಥ ದ್ವೇಷ ಮನೋಭಾವನೆಯನ್ನು ಹೊಂದಿರುವಂಥದ್ದನ್ನು ನಾವು ಸರ್ವೇ ಸಾಮಾನ್ಯವಾಗಿ ನೋಡಬಹುದಾಗಿದೆ. ಇದಕ್ಕೆಲ್ಲ ಕಾರಣ ಏನು? ರಾಜಕೀಯ ಯಾಕೆ ಹೊಲಸಾಗಿದೆ? ಹೊಲಸು ಮಾಡಿದ್ದು ನಾವೇ. ಬರೇ ರಾಜಕಾರಣಿಗಳೆಲ್ಲ ರಾಜಕೀಯ ಹೊಲಸು ಮಾಡಿದ್ದು, ಪ್ರಜೆಗಳೂ ಸಹ ಅದಕ್ಕೆ ಕಾರಣರಾಗಿದ್ದಾರೆ. ಯಾರು ದುಡ್ಡು ಕೊಡ್ತಾರೋ ಅವರಿಗೆ ಓಟ್ ಹಾಕೋದು. ಇವತ್ತು ನನಗೆ ದುಡ್ಡು ಬಂದರೆ ಆಯಿತು ಅಂತ ಮನಸ್ಥಿತಿ. ಈ ಒಂದು ರಾಜಕೀಯ ಬಿಕ್ಕಟ್ಟು ಎನ್ನುವಂಥದ್ದು ದೊಡ್ಡ ಸಮಸ್ಯೆ ಆಗಿದೆ. ಅದೇ ರೀತಿಯಾಗಿ ಈ ರೀತಿ ಹಣ ಬಲ, ತೋಳ್ಬಲದ ಮೇಲೆ ರಾಜಕೀಯ ನಿಂತಿರೋದ್ರಿಂದಾಗಿ ಒಂದು ಪಕ್ಷಕ್ಕೆ ಬಹುಮತ ಬರೋದಿಲ್ಲ. ಒಂದೇ ಪಕ್ಷಕ್ಕೆ ಬಹುಮತ ಬಾರದೇ ಇದ್ದಾಗ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪಕ್ಷಗಳು, 2 or more parties are joined together in form the government. It is a coalition government. 2 ಅಥವಾ ಎರಡಕ್ಕಿಂತ ಹೆಚ್ಚು ಪಕ್ಷಗಳು ಸೇರಿ ಸರ್ಕಾರ ರಚನೆ ಮಾಡುವಂಥದ್ದನ್ನು ನಾವು ಸಮ್ಮಿಶ್ರ ಸರ್ಕಾರ ಅಂತ ಕರಿತೀವಿ. ಒಂದಕ್ಕಿಂತ ಹೆಚ್ಚು ಪಕ್ಷಗಳಿದೆ ಅಂತಂದರೆ ಅದು ಸಮ್ಮಿಶ್ರ ಸರ್ಕಾರ ಆಗುತ್ತೆ. ತತ್ವ ಮತ್ತು ಪ್ರಣಾಳಿಕೆಯಲ್ಲಿ ಬೇರೆ ಬೇರೆ ಆಗಿರುತ್ತೆ, ಅವರ ತತ್ವ ಪ್ರಿನ್ಸಿಪಲ್ಸ್ಗಳು ಬೇರೆ ಇರುತ್ತೆ ರಾಜಕೀಯ ಪಕ್ಷಗಳದ್ದು. ಆದರೆ ಒಂದಾಗಿ ಅವರು ಏನು ಮಾಡ್ತಾರೆ, ತಮ್ಮ ಸ್ವಾರ್ಥಕ್ಕೋಸ್ಕರ, ಅಧಿಕಾರಕ್ಕೋಸ್ಕರ, ಹಣಕ್ಕೋಸ್ಕರ ರಾಜಕಾರಣ ಮಾಡ್ತಾರೆ ವಿನಃ ಜನರ ಒಂದು ಸೇವೆಯನ್ನು ಮಾಡಲಿಕ್ಕೆ ಬರೋದಿಲ್ಲ. ಈಗಿನ ರಾಜಕೀಯ ಅಂತಂದರೆ ದುಡ್ಡು ಮಾಡಲಿಕ್ಕೆ ರಾಜಕೀಯಕ್ಕೆ ಬರುವಂಥವರು ಅತಿ ಹೆಚ್ಚು ಇದ್ದಾರೆ ಬಿಟ್ಟರೆ 99% ಇಂಥವರೇ. ಆದರೆ 1% ಅಷ್ಟು ಜನರು ಮಾತ್ರ ಜನಸೇವೆಗೆಂದು ರಾಜಕೀಯಕ್ಕೆ ಬರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಹಾಗಾಗಿ ಈ ಬಹುಮತವನ್ನು ಹೊಂದಿರುವಂತಹ ರಾಜಕೀಯ ಬಿಕ್ಕಟ್ಟು ಎನ್ನುವಂಥದ್ದು ರಾಷ್ಟ್ರ ನಿರ್ಮಾಣಕ್ಕೆ ಹೆಚ್ಚು ತೊಡಕಾಗಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಸೊ ಇವಿಷ್ಟು ಹಿಂಡ್ರೆನ್ಸಸ್ ಆಫ್ ನೇಷನ್ ಬಿಲ್ಡಿಂಗ್, ರಾಷ್ಟ್ರ ನಿರ್ಮಾಣಕ್ಕೆ ಇರುವಂಥ ತೊಡಕುಗಳು ಯಾವುದು? ಪಾವರ್ಟಿ, ಪಾಪ್ಯುಲೇಷನ್ಸ್ ಎಕ್ಸ್ಪ್ಲೋಷನ್, ರೀಜನಲ್ ಇಂಬ್ಯಾಲೆನ್ಸ್, ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಡಿಸ್ಟರ್ಬೆನ್ಸ್, ಪೊಲಿಟಿಕಲ್ ಕ್ರೈಸಿಸ್. ಬಡತನ, ಜನಸಂಖ್ಯಾ ಸ್ಫೋಟ, ಪ್ರಾದೇಶಿಕ ಅಸಮತೋಲನ, ಸಾಮಾಜಿಕ ಮತ್ತು ರಾಜಕೀಯ ಕ್ಷೋಭೆ ಮತ್ತು ರಾಜಕೀಯ ಬಿಕ್ಕಟ್ಟು ಎನ್ನುವಂಥದ್ದು ರಾಷ್ಟ್ರ ನಿರ್ಮಾಣಕ್ಕೆ ಇರುವಂಥ ತೊಡಕುಗಳಾಗಿರುವಂಥದ್ದನ್ನು ನಾವು ನೋಡ್ಬೋದು. ನೆಕ್ಸ್ಟ್, ರೆಮಿಡಿಯಸ್ ಆಫ್ ನೇಷನ್ ಬಿಲ್ಡಿಂಗ್. ಹಾಗಿದ್ರೆ ರಾಷ್ಟ್ರ ನಿರ್ಮಾಣಕ್ಕೆ ಇರುವಂಥ ತೊಡಕುಗಳನ್ನು ನಾವು ಹೇಗೆ ಪರಿಹರಿಸ್ಬೋದು? ಒಂದು ಸಮಸ್ಯೆ ಅಂತಂದರೆ ಆ ಸಮಸ್ಯೆಗೆ ಒಂದು ಸೊಲ್ಯೂಷನ್ ಇರುತ್ತೆ, ಆ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದ್ದೇ ಇರುತ್ತೆ. ಬಟ್ ಅದನ್ನು ನಾವು ಕಂಡುಹಿಡ್ಕೊಳ್ಬೇಕು ಸೊಲ್ಯೂಷನನ್ನು. ಸಮಸ್ಯೆಗಳಿಗೆ ಪರಿಹಾರ ಇಲ್ಲ ಅಂತಲೇ ಹೇಳಲಿಕ್ಕಾಗಲ್ಲ. ಆ ಪರಿಹಾರ ಏನು ಎನ್ನುವಂಥದ್ದನ್ನು ತಿಳ್ಕೊಂಡು ಅದನ್ನು ಜಾರಿಗೆ ತರಬೇಕು. ಹಾಗಿದ್ರೆ ಈ ಒಂದು ರಾಷ್ಟ್ರ ನಿರ್ಮಾಣಕ್ಕೆ ಇರುವಂಥ ತೊಡಕುಗಳನ್ನು ನಾವು ಯಾವೆಲ್ಲ ಮಾರ್ಗದ ಮೂಲಕ ತೆಗೆದು ಹಾಕಬಹುದು? ಅಲ್ಲಿ ಫಸ್ಟ್ ಒನ್, ಪೊಲಿಟಿಕಲ್ ಸ್ಟೆಬಿಲಿಟಿ, ರಾಜಕೀಯ ಸ್ಥಿರತೆ. ದಿ ಗೌರ್ಮೆಂಟ್
elected by the people has to continue for the full term so as to adapt and implement the policies for development. ರಾಷ್ಟ್ರದ ಅಭಿವೃದ್ಧಿಗೆ ಪೂರಕವಾದ ಯೋಜನೆಗಳನ್ನು ಮತ್ತು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಅನುಷ್ಠಾನಕ್ಕೆ ತರಬೇಕಾದರೆ ಜನರಿಂದ ಆಯ್ಕೆಯಾದ ಜನಪ್ರತಿನಿಧಿಗಳಿಂದ ಕೂಡಿದಂಥ ಸರ್ಕಾರವು ಪೂರ್ಣ ಅವಧಿಯವರೆಗೂ ಸಹ ಅಧಿಕಾರದಲ್ಲಿರಬೇಕಾಗತ್ತೆ. ಒಮ್ಮೆ ಆಯ್ಕೆಯಾದಂಥ ಸರ್ಕಾರ ನಮ್ಮ ಸಂವಿಧಾನ ಪ್ರಕಾರವಾಗಿ 5 ವರ್ಷಗಳ ತನಕ ಅಧಿಕಾರವನ್ನು ನಡೆಸಬೇಕು. ಒಂದೊಮ್ಮೆ ಶಾಸಕಾಂಗದಲ್ಲಿ ಬಹುಮತ ಇಲ್ಲದೆ ಇದ್ದರೆ ಸರ್ಕಾರ ಬಿದ್ದೋಗುತ್ತೆ. ಮತ್ತು ವಿರೋಧ ಪಕ್ಷದವರಿಗೆ ಬಹುಮತವನ್ನು ಸಾಬೀತುಪಡಿಸಲಿಕ್ಕೆ ಏದಾವಾಗ ಅವರು ಸಾಬೀತುಪಡಿಸದೇ ಇದ್ದರೆ ಮತ್ತೆ ಪುನಃ ಮಿಡ್ ಟರ್ಮ್ ಎಲೆಕ್ಷನ್ ಆಗುತ್ತೆ, ಮಧ್ಯಂತರ ಚುನಾವಣೆಗಳಾಗುತ್ತೆ. ಇದೆಲ್ಲ ಆದರೆ ಆ ಪದೇ ಪದೇ ಎಲೆಕ್ಷನ್ ಆದವಾಗ ಅದರ ಖರ್ಚು ಹೊಣೆಗಾರಿಕೆ ಎಲ್ಲವೂ ಸಹಿತವಾಗಿ ಜನರ ಮೇಲೆ ಬೀಳುತ್ತೆ, ಟ್ಯಾಕ್ಸ್ಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ಒಮ್ಮೆ ಆಯ್ಕೆಯಾದಂಥ ಸರ್ಕಾರ ಕಂಪ್ಲೀಟ್ 5 ಇಯರ್ಸನ್ನು ಮುಗಿಸಬೇಕು. ಅದು ರಾಜಕೀಯ ಸ್ಥಿರತೆ. ಟು ದಿ ಪೊಲಿಟಿಕಲ್ ಸ್ಟೆಬಿಲಿಟಿ ಇಸ್ ಎ ಟರ್ಮ್ ಸೊ ಆಸ್ ಟು ಅಡ್ಯಾಪ್ಟ್ ಆ್ಯಂಡ್ ದಿ ಇಂಪ್ಲಿಮೆಂಟ್ ದಿ ಪಾಲಿಸೀಸ್ ಫಾರ್ ಡೆವಲಪ್ಮೆಂಟ್. ಆ ಒಂದು ಅವಧಿ ಮುಗಿಸಬೇಕು. ಅವರು ತಮ್ಮ ಜನರಿಗೆ ಕೊಟ್ಟಂಥ ವಿಶ್ವಾಸವನ್ನು, ಆಶ್ವಾಸನೆಗಳನ್ನು ಈಡೇರಿಸಬೇಕಾಗುತ್ತೆ. ಟು ದಿ ಫ್ರೀಕ್ವೆಂಟ್ ಚಾಲೆಂಜಸ್ ಇನ್ ಗೌರ್ನಮೆಂಟ್ ರಿಸಲ್ಟ್ ಇನ್ ಸಾಲ್ವ್ ದಿ ಡೆವಲಪ್ಮೆಂಟ್ and political unscientific. ಆಗಿಂದಾಗೆ ಸರ್ಕಾರವು ಬದಲಾಗುವುದರಿಂದಾಗಿ ಮಧ್ಯಂತರ ಸರ್ಕಾರ ಚುನಾವಣೆಗಳಾದರೆ ದೇಶದ ಅಭಿವೃದ್ಧಿಯು ಮಂದಗತಿಯಲ್ಲಿ ಸಾಗಬೇಕಾಗತ್ತೆ. ರಾಜಕೀಯ ಸ್ಥಿರತೆ ಅಸ್ಥಿರತೆ ಎನ್ನುವಂಥದ್ದು ಮೂಡುವಂಥದ್ದನ್ನು ನಾವು ನೋಡಬಹುದಾಗಿದೆ. ಹಾಗಾಗಿಯೇ ಏನಾಗಿರುವಂಥದ್ದು ಟು ದಿ ಪೊಲಿಟಿಕಲ್ ಸ್ಟೆಬಿಲಿಟಿ, ರಾಜಕೀಯವಾದಂಥ ಸ್ಥಿರತೆ ಬರಬೇಕು ಅಂದರೆ ನಾವು ಒಂದು ಪಕ್ಷಕ್ಕೆ ಮಾತ್ರ ಬಹುಮತವನ್ನು ಕೊಟ್ಟಾಗ ಮಾತ್ರ ಸಾಮಾನ್ಯವಾಗಿ 5 ವರ್ಷ ರೂಲಿಂಗ್ ಮಾಡುವಂಥದ್ದನ್ನು ಕಾಣ್ತೀವಿ. ಬಹಳಷ್ಟು ಸಂದರ್ಭಗಳಲ್ಲಿ ಈ ಕೊಯ್ಲೇಷನ್ ಗೌರ್ಮೆಂಟು ಏನಾಗಿದೆ ಅದು ಫುಲ್ ಟರ್ಮನ್ನು ಮುಗಿಸಿಲ್ಲ, ಮಧ್ಯಂತರದಲ್ಲೇ ಬಿದ್ದು ಹೋಗಿರುವಂಥದ್ದನ್ನು ನಾವು ನೋಡ್ಬೋದು. ನಾವು ಮೊದಲಿಗೆ ಜನರು ಯೋಚನೆ ಮಾಡಬೇಕು. ರಾಜಕೀಯ ಸ್ಥಿರತೆ ಬರಬೇಕು ಅಂತಂದರೆ ಒಂದೇ ಪಕ್ಷಕ್ಕೆ ಬಹುಮತವನ್ನು ಬರೋ ಹಾಗೆ ಮಾಡಬೇಕು. ಆದಾಗ ಮಾತ್ರ ನಮ್ಮ ಹಣನೂ ಸೇವ್ ಆಗುತ್ತೆ, ಜೊತೆಗೆ ರಾಷ್ಟ್ರದ ಅಭಿವೃದ್ಧಿಯೂ ಸಹ ಆಗುವಂಥದ್ದನ್ನು ನಾವು ನೋಡ್ಬೋದು. ನೆಕ್ಸ್ಟ್ ಸೆಕೆಂಡ್ ಒನ್, ಸೆಲೆಕ್ಷನ್ಸ್ ಆಫ್ ಪ್ರಯಾರಿಟೀಸ್. ಆದ್ಯತೆಗಳ ಆಯ್ಕೆ. ದಿ ಗೌರ್ಮೆಂಟ್ ಹ್ಯಾಸ್ ಟು ಚೂಸ್ ದಿ ಏರಿಯಾಸ್ ಆಫ್ ಪ್ರಯಾರಿಟಿ ನೆಸೆಸರಿ ಫಾರ್ ನೇಷನ್ ಬಿಲ್ಡಿಂಗ್. ರಾಷ್ಟ್ರ ನಿರ್ಮಾಣಕ್ಕೆ ಅಗತ್ಯವಾದ ಕ್ಷೇತ್ರಗಳ ಆಯ್ಕೆಗೆ ಸರ್ಕಾರವು ಆದ್ಯತೆಯನ್ನು ನೀಡಬೇಕಾಗತ್ತೆ. ಥ್ರೂ ದಿ ಪ್ರಯಾರಿಟೀಸ್ ಆರ್ ಟು ಬಿ ಡಿಸೈಡೆಡ್ ಆನ್ ಟು ಬೇಸಿಸ್ ಆಫ್ ದಿ ನೀಡ್ಸ್ ಆಫ್ ದಿ ಪೀಪಲ್, ಟು ದಿ ಇನ್ಫ್ರಾಸ್ಟ್ರಕ್ಚರ್, ಎಜುಕೇಷನ್, ಟ್ರಾನ್ಸ್ಪೋರ್ಟ್, ಎಂಪ್ಲಾಯ್ಮೆಂಟ್, agriculture, industries and health service may be accorded priorities for the nation development or national development. ಕೆಲವೊಂದಿಷ್ಟು ರಾಷ್ಟ್ರೀಯ ಅಭಿವೃದ್ಧಿ ಆಗಬೇಕು ಅಂತಂದರೆ ರಾಷ್ಟ್ರೀಯ ಅಭಿವೃದ್ಧಿಗೆ ಅವಶ್ಯಕವಾದಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕಾಗುತ್ತೆ. ಸೊ ಪ್ರೊವೈಡ್ ಟು ದಿ ಎಜುಕೇಷನ್, ಶಿಕ್ಷಣವನ್ನು ಕೊಡಬೇಕು. ಸೊ ಟ್ರಾನ್ಸ್ಪೋರ್ಟ್, ಸಾರಿಗೆ ವ್ಯವಸ್ಥೆಯನ್ನು ಮಾಡಿಕೊಡಬೇಕು. ಅಂದರೆ ಸಣ್ಣ ಸಣ್ಣ ಹಳ್ಳಿಗಳಲ್ಲೂ ಸಹಿತವಾಗಿ ಕಾಲುದಾರಿಗಳೆನ್ನುವಂಥದ್ದು ಇದ್ದಲ್ಲಿ ರೋಡ್ ಮಾಡಿಕೊಡುವಂಥದ್ದು ಇರ್ಬೋದು, ಅದನ್ನು ಮಾಡಿಕೊಡಬೇಕು. ದಿ ಎಂಪ್ಲಾಯ್ಮೆಂಟ್, ಉದ್ಯೋಗಾವಕಾಶವನ್ನು ಪ್ರತಿಯೊಬ್ಬರಿಗೂ ಸಿಗುವ ಹಾಗೆ ಮಾಡಬೇಕು. ಯಾರೂ ಸಹ ನಿರುದ್ಯೋಗಿಗಳಾಗಿರಬಾರ್ದು ಎನ್ನುವಂಥ ಉದ್ದೇಶದಿಂದಾಗಿ ಅವರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಡಬೇಕಾಗತ್ತೆ. ಉದ್ಯೋಗಾಕಾಂಕ್ಷಿಗಳಿಗೆ ಕೃಷಿ ಅಭಿವೃದ್ಧಿಗೆ ಏನೆಲ್ಲ ಮಾಡಬೇಕು, ಅವರಿಗೆ ಸಾಲ ಸೌಲಭ್ಯಗಳು ಇರ್ಬೋದು, ಅವ್ರ ಬಿತ್ತನೆ ಬೀಜಗಳು ಇರ್ಬೋದು, ಅಥವಾ ಅವರಿಗೆ ಬೇಕಾದಂಥ ಕೆಲವೊಂದಿಷ್ಟು ಮಷೀನ್ಸ್ಗಳಿರ್ಬೋದು, ಅದೆಲ್ಲವನ್ನು ಸಹ ಸರ್ಕಾರ ಪ್ರೊವೈಡ್ ಮಾಡಿಕೊಡಬೇಕು. ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸಬೇಕು, ಆರೋಗ್ಯ ಸೇವೆಗಳನ್ನು ಒದಗಿಸಿಕೊಡಬೇಕು, ಮಲ್ಟಿ ಫೆಸಿಲಿಟಿ ಹಾಸ್ಪಿಟಲ್ಸ್ಗಳನ್ನು ಸ್ಥಾಪನೆ ಮಾಡಿಕೊಡಬೇಕು. ಒಟ್ಟು ಅವರಿಗೆ ಏನು ಮೂಲಭೂತ ಅವಶ್ಯಕತೆಗಳಿದೆಯೋ, ಜನರಿಗೆ ಬೇಕಾದಂಥ ಮೂಲಭೂತ ಅವಶ್ಯಕತೆಗಳನ್ನು ಈಡೇರಿಸಿದರೆ ಖಂಡಿತವಾಗಿಯೂ ರಾಷ್ಟ್ರ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಯಾಕೆ ಅಂತಂದರೆ ನಮ್ಮ ಅವಶ್ಯಕತೆಗಳು ಈಡೇರಿದಾಗ ಮಾತ್ರ ಆ ಅವಶ್ಯಕತೆಗಳನ್ನು ಯಾರು ಈಡೇರಿಸಿರ್ತಾರೋ ಅವರ ಅವಶ್ಯಕತೆಗಳನ್ನು ನಾವು
ಈಡೇರಿಸುವಂಥ ಕಾರ್ಯವನ್ನು ಮಾಡ್ತೀವಿ. ಹಾಗಾಗಿ ಸರ್ಕಾರ ಎನ್ನುವಂಥದ್ದು ಅಥವಾ ರಾಷ್ಟ್ರ ಎನ್ನುವಂಥದ್ದು ನಮ್ಮ ಬೆಂಬಲಕ್ಕೆ ನಿಂತಾಗ ಮಾತ್ರ ರಾಷ್ಟ್ರ ನಿರ್ಮಾಣದಲ್ಲಿ ನಾವು ಪಾಲ್ಗೊಳ್ಳುವಂಥದ್ದನ್ನು ನಾವು ಸಾಮಾನ್ಯವಾಗಿ ನೋಡ್ತೀವಿ. ಹಾಗಾಗಿ ಜನರಿಗೆ ಏನೋ ಆದ್ಯತೆ ಇದೆಯೋ ಏನೋ ಅವಶ್ಯಕವಾಗಿದೆಯೋ ಅದನ್ನು ಸರ್ಕಾರ ಅಥವಾ ರಾಜ್ಯ ಎನ್ನುವಂಥದ್ದು ಪೂರೈಸಬೇಕಾಗಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್, ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ಸ್ ಆಫ್ ಪ್ಲ್ಯಾನ್ಸ್. ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ಸ್ ಆಫ್ ಪ್ಲ್ಯಾನ್, ಕಾರ್ಯಕ್ರಮಗಳ ಪರಿಣಾಮಕಾರಿ ಅನುಷ್ಠಾನ. ಸಿನ್ಸ್ ಏಪ್ರಿಲ್ 2012 12th 5 years ಪ್ಲ್ಯಾನ್ ಈಸ್ ಅಂಡರ್ ದಿ ಪ್ರೋಗ್ರೆಸ್. ನೋಡಿ, ಸಾಮಾನ್ಯವಾಗಿ 2012ರಲ್ಲಿ 12ನೇ ಪಂಚವಾರ್ಷಿಕ ಯೋಜನೆ ಎನ್ನುವಂಥದ್ದು ನಡೆದಿರುವಂಥದ್ದನ್ನು ಅಥವಾ ರೂಪುಗೊಂಡಿರುವಂಥದ್ದನ್ನು ನಾವು ನೋಡ್ತೀವಿ. ಹಾಗೆ ರಾಷ್ಟ್ರ ಎನ್ನುವಂಥದ್ದು ಪ್ರತಿಯೊಂದು ವರ್ಷಾನುಸಹಿತವಾಗಿ ಒಂದೊಂದು ರೀತಿಯಾದಂಥ ಯೋಜನೆಗಳನ್ನು ಇಂಪ್ಲಿಮೆಂಟೇಷನ್ ಮಾಡುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಜನರ ಅಭಿವೃದ್ಧಿಗಾಗಿ ಏನೇ ಕಾರ್ಯಗಳನ್ನು ಯೋಜನೆಗಳನ್ನು ಸರ್ಕಾರ ಹಮ್ಮಿಕೊಂಡಿದ್ರೂ ಸಹಿತವಾಗಿ ಆ ಯೋಜನೆಗಳು ಇಂಪಾರ್ಟೆಂಟ್ ಅಲ್ಲ. ಆ ಯೋಜನೆ ಎಷ್ಟರ ಮಟ್ಟಿಗೆ ಜಾರಿಗೆ ಬರುತ್ತೆ, ಅದು ಎಷ್ಟರ ಮಟ್ಟಿಗೆ ಅನುಷ್ಠಾನಗೊಳ್ಳುತ್ತೆ, ಜನರನ್ನು ತಲುಪುತ್ತೆ ಎನ್ನುವಂಥದ್ದು ಪ್ರಮುಖವಾದಂಥ ವಿಷಯ ಆಗಿರುತ್ತೆ. ಹಾಗಾಗಿ ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ಕಾರ್ಯಗತಗೊಳಿಸಿದಾಗ ಮಾತ್ರ ಅಭಿವೃದ್ಧಿ ಎನ್ನುವಂಥದ್ದು ಆಗಲಿಕ್ಕೆ ಸಾಧ್ಯ ಆಗಿರುವಂಥದ್ದನ್ನು ನಾವು ನೋಡ್ಬೋದು. ನೆಕ್ಸ್ಟ್, ಮಿಕ್ಸ್ಡ್ ಎಕನಾಮಿ, ಮಿಶ್ರ ಆರ್ಥಿಕತೆ. ಇಸ್ ಎ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಪಾರ್ಟ್ನರ್ಶಿಪ್ not only strengthens the economy but also contributes for its ಸಾಮಾನ್ಯವಾಗಿ ಸಾರ್ವಜನಿಕ ಮತ್ತು ಖಾಸಗಿ ಕ್ಷೇತ್ರಗಳ ಸಹಭಾಗಿತ್ವವು ಆರ್ಥಿಕ ಸ್ಥಿತಿಯನ್ನು ಬಲಗೊಳಿಸುವ ಮಾತ್ರವಲ್ಲ, ಅದನ್ನು ನಿರಂತರವಾಗಿ ಉಳಿಸಿಕೊಂಡು ಹೋಗುವ ಸಹಕಾರಿಯಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಕೇವಲ ಸರ್ಕಾರ ಎನ್ನುವಂಥದ್ದು ಜನರ ಆಶೋತ್ತರಗಳನ್ನ ಈಡೇರಿಸುತ್ತೆ, ಎಲ್ಲವನ್ನೂ ಸಹ ಪೂರೈಸುತ್ತೆ ಅಂತ ನಾವು ಅಂದುಕೊಂಡ್ರೆ ಅದು ತಪ್ಪಾಗುತ್ತೆ. ಹಾಗಾಗಿ ಖಾಸಗಿಯವರ ಸಹಭಾಗಿತ್ವದ ಜೊತೆಗೆ ಜನರ ಬೇಡಿಕೆಗಳನ್ನು ಈಡೇರಿಸಬೇಕಾಗಿರುವಂಥದ್ದು ಸರ್ಕಾರದ ಕೆಲಸ ಆಗಿರುವಂಥದ್ದನ್ನು ನಾವು ಸಾಮಾನ್ಯವಾಗಿ ನೋಡ್ತೀವಿ. ಇಷ್ಟು ಮಿಕ್ಸ್ಡ್ ಎಕನಾಮಿ. ಈಗ ಯಾವುದೇ ಒಬ್ಬ ರೈತ ಒಂದೇ ಬೆಳೆಯನ್ನು ನಂಬಿಕೊಂಡಾವಾಗ ಅವನಿಗೆ ಜೀವನೋಪಾಯ ಎನ್ನುವಂಥದ್ದು ಕಷ್ಟ ಆಗುತ್ತೆ. ಅದೇ ಒಂದು ಗದ್ದೆಯಲ್ಲಿ ರಾಗಿ, ಅಕ್ಕಿ, ಜೋಳ, ತರಕಾರಿ ಹೀಗೆ ಬೇರೆ ಬೇರೆ ಒಂದು ಸೀಸನ್ನಲ್ಲಿ ಬೇರೆ ಬೇರೆ ಒಂದು ಬಿತ್ತನೆಯನ್ನು ಮಾಡಿದಾಗ ಅವನು ಹೆಚ್ಚು ಆದಾಯವನ್ನು ಗಳಿಸ್ತಾನೆ. ಹಾಗಾಗಿ ದೇಶದಲ್ಲೂ ಅಷ್ಟೇ, ಕೇವಲ ಸರ್ಕಾರಿ ನೌಕರಿಯನ್ನು ನಂಬಿಕೊಂಡಿದ್ರೆ ಅಥವಾ ಸರ್ಕಾರಿ ಕೆಲಸವನ್ನಷ್ಟೇ ನಂಬಿಕೊಂಡಿದ್ರೆ ಏನಾಗುತ್ತೆ, ದೇಶ ಎನ್ನುವಂಥದ್ದು ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಅಂತಂದರೆ ಎಷ್ಟು ಜನರಿದ್ದಾರೋ ಅಷ್ಟೂ ಜನರಿಗೂ ಸರ್ಕಾರ ಎನ್ನುವಂಥದ್ದು ನಾಟ್ ಎ ಕ್ರಿಯೇಟ್ ಆನ್ ಎಂಪ್ಲಾಯ್ಮೆಂಟ್, ಉದ್ಯೋಗಾವಕಾಶವನ್ನು ಸೃಷ್ಟಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರೈವೇಟ್ ಸೆಕ್ಟರ್ ಜೊತೆಗೆ ಖಾಸಗಿಯವರ ಜೊತೆಗೆ ಸಹಭಾಗಿತ್ವದ ಆರ್ಥಿಕ ವ್ಯವಸ್ಥೆ ಎನ್ನುವಂಥದ್ದು ಇದ್ದಾಗ ಮಾತ್ರ ದೇಶ ಎನ್ನುವಂಥದ್ದು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಫಾರ್ ಎಕ್ಸಾಂಪಲ್, ಟಾಟಾ ಬಿರ್ಲಾ ಕಂಪನಿಗಳು ಇರ್ಬೋದು, ವಿಪ್ರೋ, ಇನ್ಫೋಸಿಸ್, ಇನ್ ಅದರ್ಸ್ ಹ್ಯಾವ್ ನಾಟ್ ಓನ್ಲಿ ಎ ಜನರೇಟೆಡ್ ಎಂಪ್ಲಾಯ್ಮೆಂಟ್ ಬಟ್ ಆಲ್ಸೋ ಎ ಕಾಂಟ್ರಿಬ್ಯೂಟೆಡ್ ಫಾರ್ ಎಕನಾಮಿಕ್ ಪ್ರೋಗ್ರೆಸ್. ನೋಡಿ, ಈ ಒಂದು ಟಾಟಾ ಬಿರ್ಲಾ ಇರ್ಬೋದು ಕಂಪನಿಗಳು, ವಿಪ್ರೋ ಇರ್ಬೋದು, ಇನ್ಫೋಸಿಸ್ ಕಂಪನಿಗಳು ಇರ್ಬೋದು, ಇತರ ಕಂಪನಿಗಳು ಕೇವಲ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವುದರ ಜೊತೆಗೆ ಆರ್ಥಿಕ ಪ್ರಗತಿಯಲ್ಲೂ ಸಹ ಸಾಕಷ್ಟು ಕೊಡುಗೆಯನ್ನು ನೀಡಿರುವಂಥದ್ದನ್ನು ನಾವು ನೋಡ್ತೀವಿ. ಹೇಗೆ ಆರ್ಥಿಕ ಪ್ರಗತಿ ಆಗುತ್ತೆ? ಒಂದು, ಕೆಲಸ ಇಲ್ಲದವರಿಗೆ ಕೆಲಸ ಸಿಗುತ್ತೆ. ಕೆಲಸ ತಗೊಂಡಂತಹ ವ್ಯಕ್ತಿ ಒಂದಿಷ್ಟು ಆದಾಯವನ್ನು ಗಳಿಸ್ತಾನೆ, ಅದನ್ನು ಒಂದಿಷ್ಟು ಪಾಲನ್ನು ಟ್ಯಾಕ್ಸ್ ಅಂತ ತುಂಬುತ್ತಾನೆ ದೇಶಕ್ಕೆ, ರಾಷ್ಟ್ರಕ್ಕೆ. ಆಗ ವ್ಯಕ್ತಿಯ ಆದಾಯನೂ ಸಹ ಜಾಸ್ತಿ ಆಗುತ್ತೆ, ರಾಷ್ಟ್ರದ ಆದಾಯನೂ ಸಹ ಜಾಸ್ತಿ ಆಗುತ್ತೆ. ಹಾಗಾಗಿ ಇದರಿಂದ ಏನಾಗುತ್ತೆ, ದೇಶ ಎನ್ನುವಂಥದ್ದು ಒಂದು ಮೇಲ್ ಬರಲಿಕ್ಕೆ ಸಾಧ್ಯ ಆಗುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಮಿಕ್ಸ್ಡ್ ಎಕನಾಮಿ ಇದ್ದಾಗ ಮಾತ್ರ, ಮಿಶ್ರ ಆರ್ಥಿಕತೆ ಇದ್ದಾಗ ಮಾತ್ರ ರಾಷ್ಟ್ರ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಷ್ಟು ದಿ ಇಂಪ್ಲಿಮೆಂಟೇಷನ್ಸ್. ನೆಕ್ಸ್ಟ್, ಫಿಫ್ತ್ ಒನ್, ಇಂಪ್ಲಿಮೆಂಟೇಷನ್ಸ್ ಆಫ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಅನುಷ್ಠಾನ. ಇನ್ ಪಾರ್ಟ್ 4 of the Indian Constitution emphasized the establishment of social economic democracy through the adoption of revolutionary policies.
ಭಾರತ ಸಂವಿಧಾನದ 4ನೇ ಭಾಗವು ಕೆಲವೊಂದಿಷ್ಟು ಸುಧಾರಣವಾದಿ ನೀತಿಗಳ ಮೂಲಕವಾಗಿ ಸಾಮಾಜಿಕ ಆರ್ಥಿಕ ಪ್ರಜಾಪ್ರಭುತ್ವವನ್ನು ಸಾಧಿಸಲು ಒತ್ತು ನೀಡಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಸೊ ದಿ ಕಾನ್ಸಂಟ್ರೇಷನ್ಸ್ ಆಫ್ ವೆಲ್ತ್ ಇನ್ ಫ್ಯೂ ಹ್ಯಾಂಡ್ಸ್ ಆಫ್ ಇನ್ ಆನ್ ಆಬ್ಸ್ಟೆನ್ಸ್ for the development of SC, ST and backward classes to the implement the ideas of the types of the society. It's a various types of the society. ಈ ಒಂದು ರಾಜ್ಯನೀತಿ ನಿರ್ದೇಶಕ ತತ್ವಗಳಲ್ಲಿ ಏನು ಹೇಳಿದಾರಪ್ಪ ಅಂತಂದರೆ, ಯಾವುದೇ ಒಂದು ರಾಷ್ಟ್ರದಲ್ಲಿ ಅಥವಾ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗಳಿರ್ಬೋದು, ಪರಿಶಿಷ್ಟ ಪಂಗಡಗಳಿರ್ಬೋದು ಅಥವಾ ಇತರ ಹಿಂದುಳಿದ ವರ್ಗಗಳ ಪ್ರಗತಿ ಸಾಧಿಸಲು ಸಮಾನತೆಯ ಸಮಾಜವನ್ನು ಸ್ಥಾಪಿಸಬೇಕಾದರೆ ಸಂಪತ್ತು ಎನ್ನುವಂಥದ್ದು ವಿಕೇಂದ್ರೀಕರಣಗೊಂಡಿರಬೇಕು. ಕೇವಲ ಒಂದು ಜಾತಿ, ಒಂದು ಧರ್ಮ ಅಥವಾ ಒಂದು ಕುಟುಂಬದ ಕೈಯಲ್ಲಿ ಹಣ ಎನ್ನುವಂಥದ್ದು ಇಟ್ಸ್ ನಾಟ್ ಎ ಸೆಂಟ್ರಲೈಸೇಷನ್ಸ್ ಆಫ್ ವೆಲ್ತ್. ಸಂಪತ್ತು ಎನ್ನುವಂಥದ್ದು ಕೇಂದ್ರೀಕೃತ ಆಗಬಾರ್ದು, ಇಸ್ ಟು ದಿ ಡಿಸೆಂಟ್ರಲೈಸೇಷನ್ಸ್. ಹಣ ಅಥವಾ ಸಂಪತ್ತು ಎನ್ನುವಂಥದ್ದು ವಿಕೇಂದ್ರೀಕರಣ ಆಗಬೇಕು. ಆ ವಿಕೇಂದ್ರೀಕರಣ ಆಗಲಿಕ್ಕೆ ಯಾವೆಲ್ಲ ಪಾಲಿಸೀಸ್ಗಳು ತರಬೇಕು ಅದೆಲ್ಲವನ್ನು ತರಬೇಕು ಅಂತ ರಾಜ್ಯನೀತಿ ನಿರ್ದೇಶಕ ತತ್ವದಲ್ಲಿ ಹೇಳಿರುವಂಥದ್ದನ್ನು ನಾವು ನೋಡ್ಬೋದು. ಅದರ ಅನ್ವಯ ಮೀಸಲಾತಿ ಎನ್ನುವಂಥ ವ್ಯವಸ್ಥೆ ಜಾರಿಗೆ ಬಂದಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಹಾಗಾಗಿ ಮೀಸಲಾತಿಯ ಮೂಲಕ ಈ SC, ST ಮತ್ತು OBC ಅವರಿಗೆಲ್ಲ ಕೆಲಸವನ್ನು ಪ್ರೊವೈಡ್ ಮಾಡುವಂಥದ್ದು, ಎಜುಕೇಷನ್ ಪ್ರೊವೈಡ್ ಮಾಡುವಂಥದ್ದು, ಹೀಗೆ ಬೇರೆ ಬೇರೆ ರೀತಿಯಾದಂಥ ಅವಕಾಶವನ್ನು ಅವರಿಗೆ ಕೊಡುವುದರ ಮೂಲಕವಾಗಿ ಸಂಪತ್ತಿನ ಸಮಾನ ಹಂಚಿಕೆಯನ್ನು ಮಾಡುವಂಥ ಉದ್ದೇಶ ಎನ್ನುವಂಥದ್ದು ಇದರ ಹಿಂದಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ನೆಕ್ಸ್ಟ್, ರೋಲ್ ಆಫ್ ಸಿವಿಲ್ ಸೊಸೈಟಿ, ನಾಗರಿಕ ಸಮಾಜದ ಪಾತ್ರ. ಇನ್ ಇಂಡಿಯಾ, ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ ಆರ್ ಪ್ಲೇಯಿಂಗ್ ಆ್ಯನ್ ಇಂಪಾರ್ಟೆಂಟ್ ರೋಲ್ ಇನ್ ನೇಷನ್ ಬಿಲ್ಡಿಂಗ್. ಭಾರತ ರಾಷ್ಟ್ರ ನಿರ್ಮಾಣದ ಪ್ರಕ್ರಿಯೆಯಲ್ಲಿ ನಾಗರಿಕ ಸಮಾಜದ ಸಂಘಟನೆಗಳು ಪ್ರಮುಖವಾದಂಥ ಪಾತ್ರ ನಿರ್ವಹಿಸುತ್ತೆ. ದೇ ಆರ್ ಫೈಟಿಂಗ್ ಅಗೇನ್ಸ್ಟ್ ಪೊಲಿಟಿಕಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಕರಪ್ಷನ್. ಸಾಮಾನ್ಯವಾಗಿ ಈ ಸಂಸ್ಥೆಗಳು ಅಂದರೆ ನಾಗರಿಕ ಸೇವಾ ವರ್ಗದವರು ಎನ್ನುವಂಥವರು ರಾಜಕೀಯ ಮತ್ತು ಆಡಳಿತಾತ್ಮಕ ಭ್ರಷ್ಟಾಚಾರಗಳಿರ್ಬೋದು, ಆಡಳಿತದಲ್ಲಿ ವಿಳಂಬ ನೀತಿ ಇರ್ಬೋದು ಅಥವಾ ರಾಜಕೀಯ ನಿರಾಸಕ್ತಿ ಇರ್ಬೋದು ಮತ್ತು ಜನವಿರೋಧಿ ನೀತಿಗಳ ವಿರುದ್ಧವಾಗಿ ಹೋರಾಟವನ್ನು ಮಾಡಿರುವಂಥದ್ದನ್ನು ನಾವು ಸಾಮಾನ್ಯವಾಗಿ ನೋಡಲಿಕ್ಕೆ ಸಾಧ್ಯ ಇರುವಂಥದ್ದನ್ನು ನಾವು ನೋಡ್ತೀವಿ. ನಾಗರಿಕ ಸೇವಾ ವರ್ಗ ಅಂತಂದರೆ ಸರ್ಕಾರದ ಒಂದು ಸೇವೆಯಲ್ಲಿರುವಂಥ ವರ್ಗ ಅಂತ ನಾವು ಕರಿತೀವಿ. ಇವರ ಒಂದು ಪಾತ್ರ ಪ್ರಮುಖವಾಗಿರುತ್ತೆ. ಪ್ರತಿ ಒಂದು ಕ್ಷೇತ್ರದಲ್ಲಿ ನಾವು ನೋಡಿದಾಗ ಯಾರು ಪ್ರೈವೇಟಲ್ಲಿ ಇರ್ತಾರೋ ಅವರಿಗೆ ಒಂದು ಶಿಸ್ತು, ಡಿಸಿಪ್ಲಿನ್ ಇರ್ಬೋದು ಅಥವಾ ಒಂದು ಎಫಿಷಿಯನ್ಸಿ ಇರ್ಬೋದು, ಒಂದು ಪ್ರಾಮಾಣಿಕತೆ ಎನ್ನುವಂಥದ್ದು ಹೆಚ್ಚಾಗಿ ನಾವು ಕಂಡು ಬರುವಂಥ ಒಂದು ಸಂಗತಿ ಅಂತ ಹೇಳ್ಬೋದು. ಆದರೆ ಯಾರಿಗೆ ಸರ್ಕಾರಿ ನೌಕರಿ ಸಿಕ್ತೋ, ಉದ್ಯೋಗ ಸಿಕ್ತೋ, ಮುಗೀತು, ಆಯಿತು, ನಂದು ಸರ್ಕಾರಿ ನೌಕರಿ, ಒಂದು ರೀತಿಯಾದಂಥ ಬೇಜವಾಬ್ದಾರಿ ಮತ್ತು ಹಣ ಮಾಡುವಂಥ ದುರುದ್ದೇಶ ಎಲ್ಲವೂ ಸಹ ಅವರು ಬೆಳೆಸ್ಕೊಳ್ತಾರೆ. ಆದರೆ ಇದನ್ನು ಬೆಳೆಸ್ಕೊಂಡ್ರೆ ದೇಶ ಎನ್ನುವಂಥದ್ದು ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇಲ್ಲ, ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ದೇಶ ನಿರ್ಮಾಣ ಆಗಬೇಕು ಅಂತಂದರೆ ನಾಗರಿಕ ಸೇವಾ ವರ್ಗದವರು ಜನಸೇವೆಗಾಗಿ ಇದ್ದೀವಿ ಎನ್ನುವಂಥ ಮನಸ್ಥಿತಿಯನ್ನು ಹೊಂದಬೇಕು. ಅವರು ಪ್ರಾಮಾಣಿಕವಾಗಿ ಬದುಕಿದಾಗ ಮಾತ್ರ ದೇಶ ಎನ್ನುವಂಥದ್ದು ಉದ್ಧಾರ ಆಗಲಿಕ್ಕೆ ಸಾಧ್ಯ, ಜನರು ಎನ್ನುವಂಥವರು ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ ಆಗಿರುವಂಥದ್ದನ್ನು ನಾವಿಲ್ಲಿ ಸಾಮಾನ್ಯವಾಗಿ ನೋಡ್ಬೋದಾಗಿದೆ. ಸೊ against corruption. So some movements like the India against corruption in associations for the democratic reforms. ನೋಡಿ, ಸಾಮಾನ್ಯವಾಗಿ ಭ್ರಷ್ಟಾಚಾರವನ್ನು ಹೊಡೆದೋಡಿಸೋಕ್ಕೋಸ್ಕರವಾಗಿ ಭ್ರಷ್ಟಾಚಾರ ವಿರುದ್ಧ ಭಾರತ ಎನ್ನುವಂಥದ್ದನ್ನು ಒಂದು ಅಣ್ಣಾ ಹಜಾರೆ ಅವರು ಈ ಒಂದು ಭ್ರಷ್ಟಾಚಾರವನ್ನು ತೊಡೆದು ಹಾಕಲಿಕ್ಕೆ ಹೋರಾಟವನ್ನು ಮಾಡಿರುವಂಥದ್ದನ್ನು ನಾವು ನೋಡ್ತೀವಿ. ಹೀಗೆ ಬೇರೆ ಬೇರೆ ರೀತಿಯಾದಂಥ ಒಂದು ಕೂಗು ಎನ್ನುವಂಥದ್ದು ಭ್ರಷ್ಟಾಚಾರವನ್ನು ಹೋಗಲಾಡಿಸಲಿಕ್ಕೆ ಇರ್ಬೋದು ಅಥವಾ ನಾಗರಿಕ ಸೇವಾ ವರ್ಗದವರು ಸರಿಯಾಗಿ ಕೆಲಸ ಮಾಡುವಂತೆ ನೋಡಿಕೊಳ್ಳಿಕ್ಕೆ ಕೆಲವೊಂದಿಷ್ಟು ಸುಧಾರಣೆಗಳು ಸಹ ಬಂದಿರುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ನಾಗರಿಕ ಸೇವಾ ವರ್ಗದವರ ಪಾತ್ರ ಎನ್ನುವಂಥದ್ದು ಅತ್ಯಂತ ಪ್ರಭಾವಯುತವಾಗಿರುತ್ತೆ ರಾಷ್ಟ್ರ ನಿರ್ಮಾಣದಲ್ಲಿ. ಸೊ ನೇಷನ್ ಬಿಲ್ಡಿಂಗ್ ಇಸ್ ಎ ಲಾಂಗ್ ಆ್ಯಂಡ್ ಚಾಲೆಂಜಸ್ ಪ್ರೋಸೆಸ್. ಹಾಗಾಗಿ ಇವಿಷ್ಟು ರಾಷ್ಟ್ರ ನಿರ್ಮಾಣಕ್ಕೆ ಇರುವಂಥ ತೊಡಕುಗಳ
ಹೇಗೆ ತೊಡೆದು ಹಾಕಬಹುದು ಅಂತ ಪರಿಹಾರೋಪಾಯಗಳನ್ನು ನಾವು ನೋಡಿದ್ವಿ. ಅದರಲ್ಲಿ ಯಾವುದು? ಪೊಲಿಟಿಕಲ್ ಸ್ಟೆಬಿಲಿಟಿ, ಸೆಲೆಕ್ಷನ್ಸ್ ಆಫ್ ಪ್ರಿಯಾರಿಟೀಸ್, ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ಸ್ ಆಫ್ ಪ್ಲಾನ್ಸ್, ಮಿಕ್ಸ್ಡ್ ಎಕನಾಮಿ, ಇಂಪ್ಲಿಮೆಂಟೇಷನ್ಸ್ ಆಫ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ರೋಲ್ ಆಫ್ ಸಿವಿಲ್ ಸೊಸೈಟಿ. ರಾಷ್ಟ್ರ ನಿರ್ಮಾಣದ ಪರಿಹಾರೋಪಾಯಗಳು ಯಾವುದು? ಸಮಸ್ಯೆಗಳ ಪರಿಹಾರೋಪಾಯ: ರಾಜಕೀಯ ಸ್ಥಿರತೆ, ಆದ್ಯತೆಗಳ ಆಯ್ಕೆ, ಕಾರ್ಯಕ್ರಮಗಳ ಪರಿಣಾಮಕಾರಿ ಅನುಷ್ಠಾನ, ಮಿಶ್ರ ಆರ್ಥಿಕತೆ, ರಾಜ್ಯ ನೀತಿ, ನಿರ್ದೇಶಕ ತತ್ವಗಳು ಮತ್ತು ನಾಗರಿಕ ಸಮಾಜದ ಪಾತ್ರ ಎನ್ನುವಂಥದ್ದು. ನಾಗರಿಕ ಸಮಾಜದ ಪಾತ್ರ ಎನ್ನುವಂಥದ್ದು ಬಹಳ ಪ್ರಮುಖವಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಸೊ ನೇಷನ್ ಬಿಲ್ಡಿಂಗ್ ಈಸ್ ಎ ಲಾಂಗ್ ಆ್ಯಂಡ್ ಚಾಲೆಂಜಸ್ ಪ್ರೊಸೆಸ್. ಇಟ್ ರಿಕ್ವೈರ್ ಡೈನಮಿಕ್ ಪೊಲಿಟಿಕಲ್ ಲೀಡರ್ಶಿಪ್. ಸಾಮಾನ್ಯವಾಗಿ ರಾಷ್ಟ್ರ ನಿರ್ಮಾಣ ಎಂಬುದು ಒಂದು ಸುದೀರ್ಘವಾದಂಥ ಮತ್ತು ಸುವ್ಯವಸ್ಥಿತ ಅಥವಾ ಒಂದು ಸುದೀರ್ಘವಾದಂಥ ಕೂಡಿರುವಂಥ ಒಂದು ಕಾರ್ಯವಾಗಿದ್ದು, ಇದನ್ನು ಸಾಧಿಸಬೇಕಾದರೆ ವೈಯಕ್ತಿಕ ವರ್ಚಸ್ಸು ಮತ್ತು ಗುಣಾತ್ಮಕ ರಾಜಕೀಯ ನಾಯಕತ್ವ ಎನ್ನುವಂಥದ್ದು ಪ್ರಮುಖವಾಗಿ ಬೇಕಾಗಿರುತ್ತೆ. ನಾಗರಿಕ ಸೇವಾ ವರ್ಗದವರು ಸಹಿತವಾಗಿ ಸರಿಯಾಗಿ ಕೆಲಸ ಮಾಡಬೇಕಾಗುತ್ತೆ. ಪ್ರಜೆಗಳು ಕ್ರಿಯಾತ್ಮಕವಾಗಿ ಪಾಲ್ಗೊಳ್ಳಬೇಕಾಗುತ್ತೆ. ತಮ್ಮ ತಮ್ಮ ಜವಾಬ್ದಾರಿಗಳು ಏನೆನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಜೊತೆಗೆ ಮಾಸ್ ಮೀಡಿಯಾ ಅವ್ರ ಪ್ರಿಂಟ್ ಮೀಡಿಯಾ, ಒಂದು ಸಮೂಹ ಮಾಧ್ಯಮಗಳು ಎನ್ನುವಂಥದ್ದು ಸಹಿತವಾಗಿ ಸರಿಯಾಗಿ ಕೆಲಸವನ್ನು ನಿರ್ವಹಿಸಿದರೆ, ಅಂದರೆ ಯಾವ ವ್ಯಕ್ತಿಯ ಕೆಲಸ ಏನು ಎನ್ನುವಂಥದ್ದನ್ನು ಆ ವ್ಯಕ್ತಿ ತಿಳ್ಕೊಂಡು ಸಾಮಾನ್ಯವಾಗಿ ಆ ಕೆಲಸವನ್ನು ನಿಷ್ಠೆಯಿಂದ ಮಾಡಿಕೊಂಡು ಹೋದರೆ ಸಮಸ್ಯೆಗಳೇ ಇರೋದಿಲ್ಲ. ರಾಷ್ಟ್ರ ನಿರ್ಮಾಣ ಎನ್ನುವಂಥದ್ದು ಆಟೋಮೆಟಿಕ್ಲಿ ಆಗುವಂಥದ್ದು, ತನ್ನಿಂದ ತಾನೇ ಆಗುವಂಥದ್ದನ್ನು ನಾವು ನೋಡಬಹುದಾಗಿದೆ. ಸೊ ಇವಿಷ್ಟು ರೆಮಿಡಿಯಸ್ ಟು ನೇಷನ್ ಬಿಲ್ಡಿಂಗ್, ರೆಮಿಡಿಯಸ್ ಆಫ್ ನೇಷನ್ ಬಿಲ್ಡಿಂಗ್, ರಾಷ್ಟ್ರ ನಿರ್ಮಾಣದ ಪರಿಹಾರ ಉಪಾಯಗಳು ಯಾವುದು ಎನ್ನುವಂಥದ್ದನ್ನು ನಾವು ಇವತ್ತು ತಿಳ್ಕೊಂಡ್ವಿ. ಇವತ್ತಿನ ಒಂದು ವಿಡಿಯೋನಲ್ಲಿ ನಾವೇನು ತಿಳ್ಕೊಂಡ್ವಿ? ಹಿಂಡ್ರೆನ್ಸಸ್ ಆಫ್ ನೇಷನ್ ಬಿಲ್ಡಿಂಗ್ ಆ್ಯಂಡ್ ರೆಮಿಡಿಯಸ್ ಆಫ್ ನೇಷನ್ ಬಿಲ್ಡಿಂಗ್. ರಾಷ್ಟ್ರ ನಿರ್ಮಾಣಕ್ಕೆ ಇರುವಂಥ ತೊಡಕುಗಳು ಏನು ಎನ್ನುವಂಥದ್ದನ್ನು ನಾವು ತಿಳ್ಕೊಂಡ್ವಿ. ಅದೇ ರೀತಿಯಾಗಿ ರಾಷ್ಟ್ರ ನಿರ್ಮಾಣಕ್ಕಿರುವಂಥ ತೊಡಕುಗಳ ತೆಗೆದುಹಾಕಲಿಕ್ಕೆ ಇರುವಂಥ ಪರಿಹಾರ ಉಪಾಯಗಳು ಏನು ಎನ್ನುವುದರ ಕುರಿತಾಗಿ ನಾವು ತಿಳ್ಕೊಂಡ್ವಿ. ನೆಕ್ಸ್ಟ್ ಅವರ್ ವಿಲ್ ಡಿಸ್ಕಸ್ ಚಾಲೆಂಜಸ್ ಟು ಇಂಡಿಯನ್ ಡೆಮೋಕ್ರಸಿ. ಮುಂದಿನ ಒಂದು ಅವಧಿಯಲ್ಲಿ ನಾವು ಭಾರತದ ಪ್ರಜಾಪ್ರಭುತ್ವಕ್ಕಿರುವಂಥ ಸವಾಲುಗಳು ಏನು ಎನ್ನುವುದರ ಕುರಿತಾಗಿ ಮುಂದಿನ ಅವಧಿಯಲ್ಲಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.